ಭಾರತದ ಮೇಲೆ ಸೇಡಿನ ರಾಜಕೀಯ ಮಾಡಲಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಎರಡೂ ದೇಶಗಳ ಸಂಘರ್ಷ ಮುಂದುವರಿತಾ ಇದೆ. ಕುತಂತ್ರಿ ಪಾಕಿಸ್ತಾನದಿಂದ ಭಾರತದ ಮೇಲೆ ಷಡ್ಯಂತ್ರ ಮಾಡಲಾಗ್ತಾ ಇದೆ. ವಾಘಾ ಗಡಿ ಬಂದ್, ಭಾರತೀಯರ ಸಾರ್ಕ್ ವೀಸಾ ರದ್ದು, 1972ರ ಶಿಮ್ಲಾ ಒಪ್ಪಂದ ಅಮಾನತು, ಭಾರತೀಯ ವಿಮಾನಗಳಿಗೆ ಪಾಕ್ ವಾಯು ಪ್ರದೇಶ ಬಂದ್. ಈ ಎಲ್ಲ ನಿರ್ಧಾರಗಳನ್ನು ಪಾಕಿಸ್ತಾನ ತೆಗೆದುಕೊಳ್ತಾ ಇದೆ. ವಾಘಾ ಮುಖಾಂತರವಾಗಿ ನಡೀತಾ ಇದ್ದ ಎಲ್ಲ ವ್ಯಾವಹಾರಿಕ ಸಂಬಂಧಗಳಿಗೆ ತಡೆ. ವಾಘಾ ಗಡಿ ಮುಖಾಂತರವಾಗಿ ಪ್ರವೇಶಿಸಿದ್ದ ಭಾರತೀಯರು ಏಪ್ರಿಲ್ 30ರೊಳಗೆ ವಾಪಸ್ ಆಗಬೇಕು. 1972ರ ಶಿಮ್ಲಾ ಒಪ್ಪಂದ ಅಮಾನತು. ಭಾರತದ ಜೊತೆಗಿನ ಎಲ್ಲ ದ್ವಿಪಕ್ಷೀಯ ಸಂಬಂಧಗಳಿಗೆ ತಾತ್ಕಾಲಿಕ ಬ್ರೇಕ್. ಭಾರತದ ಮೂಲಕ ಇತರೆ ದೇಶಗಳ ಜೊತೆ ನಡೀತಾ ಇದ್ದ ವ್ಯಾಪಾರಕ್ಕೆ ಬ್ರೇಕ್. ಸಾರ್ಕ್ ಯೋಜನೆಯಡಿ ಭಾರತೀಯರಿಗೆ ನೀಡಲಾಗಿದ್ದ ಎಲ್ಲ ವೀಸಾ ರದ್ದು. ಸಿಖ್ ಹೊರತುಪಡಿಸಿ ಉಳಿದೆಲ್ಲ ನಾಗರಿಕರಿಗೆ ದೇಶ ತೊರೆಯುವುದಕ್ಕೆ 48 ಗಂಟೆಗಳ ಗಡುವು. ಭಾರತದ ಒಡೆತನದ ಎಲ್ಲ ವಿಮಾನಗಳಿಗೆ ಪಾಕ್ ವಾಯುನೆಲೆ ಬಂದು. ಭಾರತೀಯ ಸಂಸ್ಥೆಗಳ ವಿಮಾನಗಳಿಗೆ ಪಾಕ್ ವಾಯುಮಾರ್ಗ ಬಂದು. ಭಾರತದ ರಕ್ಷಣೆ ನೌಕಾ ವಾಯುಪಡೆ ಸಲಹೆಗಾರರಿಗೆ ದೇಶ ತೊರೆಯುವುದಕ್ಕೆ ಸೂಚನೆ. ಏಪ್ರಿಲ್ 30ರ ಒಳಗೆ ಸ್ವದೇಶಕ್ಕೆ ತೆರಳೋಕೆ ಸೂಚನೆಯನ್ನು ನೀಡಲಾಗಿದೆ. ಭಾರತೀಯ ರಾಯಭಾರ ಕಚೇರಿ ಸಿಬ್ಬಂದಿ ಸಂಖ್ಯೆ 30ಕ್ಕೆ ಕಡಿತವನ್ನು ಮಾಡಿರೋದು. ಇದು ಪಾಕಿಸ್ತಾನ ಕೈಗೊಂಡಿರುವಂಥ ಕ್ರಮಗಳು. ನೋಡಿ, ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ಕೃತ್ಯವನ್ನು ಖಂಡಿಸಿ ಭಾರತ ಪಾಕ್ ವಿರುದ್ಧ ಸಿಂಧೂ ನದಿ ನೀರು ಒಪ್ಪಂದ ಸೇರಿ 5 ನಿರ್ಧಾರಗಳನ್ನು ಕೈಗೊಂಡಂತ 24 ಗಂಟೆ ಒಳಗೆ ಪಾಕಿಸ್ತಾನವು ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಈ ವಾಘಾ ಗಡಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗುವುದು. ಈ ಮಾರ್ಗದ ಮುಖಾಂತರ ಭಾರತದಿಂದ ಎಲ್ಲ ಸಾರಿಗೆಯನ್ನು ಸ್ಥಗಿತಗೊಳಿಸಲಾಗುವುದು. ಅನುಮತಿಯೊಂದಿಗೆ ವಾಘಾ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಪ್ರವೇಶಿಸಿದ ಭಾರತೀಯ ಪ್ರಜೆಗಳು ಏಪ್ರಿಲ್ 30ರೊಳಗೆ ಹಿಂತಿರುಗಬೇಕು. ಶಿಮ್ಲಾ ಒಪ್ಪಂದ ಸೇರಿದಂತೆ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನು ತಡೆ ಹಿಡಿಯೋದು. ಸಿಖ್ ಧಾರ್ಮಿಕ ಯಾತ್ರಿಕರನ್ನು ಹೊರತುಪಡಿಸಿ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ SVES ಇದರ ಅಡಿಯಲ್ಲಿ ಭಾರತೀಯ ಪ್ರಜೆಗಳಿಗೆ ನೀಡಲಾದ ಎಲ್ಲ ವೀಸಾಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗುವುದು. ಈ ಯೋಜನೆಯಡಿಯಲ್ಲಿ ಪ್ರಸ್ತುತ ಪಾಕಿಸ್ತಾನದಲ್ಲಿರುವಂಥ ಭಾರತೀಯರು 48 ಗಂಟೆಗಳ ಒಳಗೆ ದೇಶ ಬಿಡೋಕೆ ಹೇಳಲಾಗಿದೆ. ಪಾಕಿಸ್ತಾನದ ವಾಯು ಪ್ರದೇಶವನ್ನು ಈಗ ಎಲ್ಲ ಭಾರತೀಯ ಒಡೆತನದ ಅಥವಾ ಭಾರತದಿಂದ ನಿರ್ವಹಿಸಲ್ಪಡುವ ವಿಮಾನಯಾನ ಸಂಸ್ಥೆಗಳನ್ನು ಮುಚ್ಚಲಾಗಿದೆ. 3ನೇ ದೇಶಗಳ ಮುಖಾಂತರವಾಗಿ ಸೇರಿದಂತೆ ಭಾರತದೊಂದಿಗಿನ ಎಲ್ಲ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿದೆ. ಇಸ್ಲಾಮಾಬಾದ್ನಲ್ಲಿರುವಂಥ ಭಾರತೀಯ ರಕ್ಷಣಾ ನೌಕಾ ವಾಯು ಸಲಹೆಗಾರರನ್ನು ಪರ್ಸನಾ ನಾನ್ ಗ್ರಾಟ್ ಅಂತ ಘೋಷಿಸಲಾಗಿದೆ. ಏಪ್ರಿಲ್ 30ರೊಳಗೆ ದೇಶವನ್ನು ತೊರೆಯಬೇಕು. ಹೈಕಮಿಷನ್ನಲ್ಲಿ ಅವರ ಸ್ಥಾನಗಳು ರದ್ದಾಗಿದೆ. ಸೊ ಈ ಥರದ ನಿರ್ಧಾರಗಳನ್ನು ಪಾಕಿಸ್ತಾನ ಕೂಡ ತಿಳಿಸ್ತಾ ಇದೆ.